ಚಾನಲ್ ವೀಲ್ಸ್ ಅಂಡ್ ಬಾಟಲ್ಸ್ ಅಂತ. ನಮ್ಮ ಚಂದ್ರಶೇಖರ್ ಅಂತ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾರೆ. ಇದು ಯಾವಾಗ ಶುರುವಾಗಿದ್ದು? ಇದು ರಘುಸನ್ ಟೈಲ್ಸ್ ಅಂತ, ಮೊದಲು ರಾಮ್ಕೋ ಟೈಲ್ಸ್ ಅಂತ ಹೇಳಿ ಇತ್ತು, ಈಗ ರಘುಸನ್ ಟೈಲ್ಸ್ ಅಂತ ಮಾಡಿದ್ದಾರೆ. ಜೈಕರ್ ಶೆಟ್ಟಿ ಓನರ್, ಅವರ ಮಗನಾದ ಮಹೇಂದ್ರ ಶೆಟ್ಟಿ ಅವರು ಈಗ ನಡೆಸ್ತಾ ಇದ್ದಾರೆ. ಇದರ ಸ್ಥಾಪಕರ ಜೈಕರ್ ಶೆಟ್ಟಿ. ನಮಗೀಗ ಸ್ವಲ್ಪ ಜನರ ಅಭಾವ ಇದ್ರಿಂದ 15,000 ಟೈಲ್ಸ್ ಅನ್ನು ಮಾಡ್ತೇವೆ. ಹೆಚ್ಚು ಕಮ್ಮಿ 145 ಜನ ಲೇಬರ್ ಇದ್ದಾರೆ. ಮತ್ತೆ 100-150 ವರ್ಷ ವಾರಂಟಿ ಇರುವಂತ ಮಾಲ್. 150 ವರ್ಷ ಕೊಡ್ತೇನೆ. 150 ವರ್ಷ 150 ವರ್ಷ ಹಳೆ ತಲೆಮಾರಿನವ್ರು ಹಾಕಿದ್ದು ಈಗ ಉಂಟು. ಹೆಂಗ್ ಮಾಡ್ತಾರೆ ಇದನ್ನೆಲ್ಲ ಮೊದಲಿಂದ ಹೇಳಿ? ಗದ್ದೆಯಿಂದ ಈ ಮಣ್ಣನ್ನು ಜೇಡಿ ಮಣ್ಣನ್ನು ಬರೋದು, ಈ ಕ್ಯೂರಿಂಗ್ ಆದ ನಂತರ ಮಣ್ಣನ್ನ ಪಾಕ ಮಾಡಿ ಹಾಕ್ತಾರೆ ಜೆಸಿಬಿಯಲ್ಲಿ ಹಾಕೋದ್ ಮಣ್ಣನ್ನ ಸೀದಾ ಇದನ್ನ ಬೆಲ್ಟ್ ಅಲ್ಲಿ ಹೋಗುತ್ತೆ ತನ್ನವರಿಗೆ. ಮಿಕ್ಸರ್ ಅಂತ ಹೇಳಿ ಅವ್ರು ಎಳೆದಿದ್ ಮಣ್ಣು ಇದು ಮಿಕ್ಸ್ ಆಗತ್ತೆ, ಮಣ್ಣು ಮತ್ತು ಪಾಕ ಆಗತ್ತೆ, ರೋಲಲ್ಲಿ ಹೋಗ್ತಾ ಇರತ್ತೆ. Totally per day 22,000 ಟೈಲ್ಸ್ ಪ್ರೊಡಕ್ಷನ್ ಆಗುತ್ತೆ. ಅಷ್ಟೇ ಬಟ್ಟೆ ಒಳಗೆ ಕೊಡ್ತೀವಿ, ಅಷ್ಟೇ ಹೊರಗಡೆ ಬರುತ್ತೆ. ಅಲ್ಲ ರೆಡಿ ಇರುತ್ತಾ ಅಷ್ಟುನು? ಅಲ್ಲಿ ಇದು 1 ವೀಕ್ ಬೇಕಲ್ಲ. 1 ವೀಕ್ ನೀವು ಈ ಸಾಧಾರಣ 2 ಲಕ್ಷ 2.5 ಲಕ್ಷ ಒಟ್ಟಿ ಇದೆ ಇದರಲ್ಲಿ ಟೋಟಲ್ ಸ್ಟಾಕ್. ಕಂಟಿನ್ಯೂ ತೆಗಿತಾ ಹೋಗ್ತಾರೆ, ಇಡ್ತಾ ಬರ್ತಾರೆ. ಕಂಟಿನ್ಯೂಸ್ ಆಗಿ ಎಷ್ಟು? 22,000 ಪ್ರೊಡಕ್ಷನ್ ಆಗುತ್ತೆ. 22,000 ತೆಗಿತಿರ್ತಾರೆ, ಇಲ್ಲಿ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಕೈ ಆಗ್ತಾನೆ ಇರುತ್ತೆ. ಇದು 1 ವೀಕ್ ಬೇಕು. ಇವತ್ತು ಪ್ರೊಡಕ್ಷನ್ ಆಗಿತ್ತು, ಇನ್ 1 ವೀಕ್ ಬೇಕು. 6 ಡೇಸ್ 7 ಡೇಸ್ ಆಗುತ್ತೆ. 7 ಡೇಸ್ ನಂತರ ಬಟ್ಟಿಗೆ ಹೋಗುತ್ತೆ. ಬಟ್ ಎಲ್ಲಿ ನೆಕ್ಸ್ಟ್ ಸ್ಟೇಜ್ ಯಾವುದು? ಫೈರ್ ಮ್ಯಾನ್ 24 ಅವರ್ಸ್ ಡ್ಯೂಟಿ, 4 ಜನಿಗೆ 24 ಅವರ್ಸ್ ಮಾಡ್ಬೇಕು, ನೈಟ್ ಅಂಡ್ ಡೇ. ಅವ್ರೊಬ್ರೆ ಮಾಡ್ತಿರ್ತಾರ 4 ಜನ ಶಿಫ್ಟ್ ಅಲ್ಲ? ಶಿಫ್ಟ್ ತೋರ್ಸಿ, ಅದು 1 ನಿಮಿಷ ತೋರ್ಸಿ. 6 ಅವರ್ ಆಗುತ್ತೆ ಒಬ್ಬೊಬ್ಬರಿಗೆ. ಗೋಡಂಬಿ ಸಿಪ್ಪೆ ಇದು ಯಾವುದು? ಇದು ಮಿಷನ್ ಅಲ್ಲಿ ಕೆಳಗೆ ಫ್ಯೂಯಲ್ ಅಂದ್ರೆ ಅದು ಸುಡ್ತೀರಾ ಅದನ್ನ? ಇದು ಕೆಳಗಡೆ ಹೋಗ್ತಾ ಇರ್ತೀವಿ ನೋಡಿ, ಕೆಳಗಡೆ ಬೀಳ್ತಾ ಇರ್ತೀವಿ ನೋಡಿ, ಕೆಳಗಡೆ ಬೀಳ್ತಾ ಇರುತ್ತೆ. ಇದರಿಂದ ಅಂಚು ಸ್ಟ್ರಾಂಗ್ ಬರ್ತದೆ, ಕಲರ್ ಬರುತ್ತಾ? ಟೈಲ್ಸ್ ಕಲರ್ ಬರುತ್ತೆ. ಆ ಕಲರ್ ಇದು ರೆಡ್ ಕಲರ್ ಬರುತ್ತೆ, ರೆಡ್ ಕಲರ್. ವರ್ಷದಲ್ಲಿ 15 ಡೇಸ್ ಮಾತ್ರ ಲೀವ್ ಕೊಡ್ತೀವಿ ಫ್ಯಾಕ್ಟ್ರಿಗೆ. 15 ದಿವಸ ಬಟ್ಟಿ ರಿಪೇರಿ, ಮಿಷಿನ್ ರಿಪೇರಿ, ಮೇಂಟೆನೆನ್ಸ್ 15 ದಿವಸ. ತಪ್ಪಿರೋ ಒಂದು 20 ದಿವಸ ಹೋಗುತ್ತೆ. ರಿಪೇರಿ ಆಗುವಾಗ ಮಾತ್ರ ಬೆಂಕಿ ಎಂಬುದು ನಾವು ಆರಿಸ್ತೀವಿ. ಮತ್ತೆ 24 ಗಂಟೆ 365 ದಿವಸನೂ ಬೆಂಕಿ ಓಡ್ತಾನೆ ಇರುತ್ತೆ.
ಆಗಿರೋ ಹಂಚನ್ನ ಖಾಲಿ ಮಾಡ್ತಾ ಇರ್ತಾರೆ. ಹಾ ಮತ್ತೆ ಬಂದಿರೋ ಹಸಿ ಹಂಚನ್ನ ಕೂಡಲು ಕೂಡ್ತಾ ಇರ್ತಾರೆ. ಹಾ 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 ಈಗ ಇದನ್ನ ಹಿಂಗೆ ರೌಂಡ್ ಅಪ್ ಖಾಲಿ ಮಾಡ್ಕೊಂತ ಹೋಗ್ತಾರೆ. ಒಂದು ರೌಂಡ್ ಇದೆ 36 ಕೋಣೆ. ಎಷ್ಟೊತ್ತಿಗೆ ಬಂದ್ ಮಾಡೋದು ಫ್ಯಾಕ್ಟ್ರಿ? ಫ್ಯಾಕ್ಟ್ರಿ ಸಂಜೆ ಆಯ್ತು, ಈಗ ಡ್ಯೂಟಿ ಮುಗಿದವ್ರು. ಹಾ ಹ್ಮ್ ಇನ್ನು 4 ಗಂಟೆವರೆಗೆ ಇದೆ. 4 ಗಂಟೆವರೆಗೂ ಐತೆ. ಬೆಳಿಗ್ಗೆ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತೀವಿ. ಇವಾಗ ಏನು ಪ್ರಾಫಿಟ್ ಇಲ್ಲ, ಈಗ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ನಮಗೆ ಸರ್ಕಾರದಿಂದ ಸಿಗ್ಬೇಕಾದ್ರೆ ಯಾವ ಒಂದು ಕಟ್ಟಿಗೆ ಸಬ್ಸಿಡಿ ಆಗಲಿ, ಸಿಮೆಂಟ್ ಸಬ್ಸಿಡಿ ಆಗಲಿ, ಅಥವಾ ಬೇರೆ ಯಾವ ವಸ್ತುಗಳು ಕಡಿಮೆ ದರದಲ್ಲಿ ಸಿಗುವುದಿಲ್ಲ. ಮತ್ತೆ 5% ಇರುವಂತ ಟ್ಯಾಕ್ಸ್ ಅನ್ನ 12% GST ಮಾಡಿದ್ದಾರೆ. ಈಗ ನಿಜವಾಗಿ ಇದು ಮಣ್ಣಿನ ಉದ್ಯಮ ಆದ್ರಿಂದ ಇದಕ್ಕೆ 4% ಟ್ಯಾಕ್ಸ್ ಇರ್ಬೇಕಾದ್ರೆ ಆದ್ರೆ ಇದನ್ನ 12% ತಗೊಂಡೋಗಿದ್ರು. ನಾವು ಸರ್ಕಾರದಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿದ್ದೀವಿ, GST ಅನ್ನು ಕಡಿಮೆ ಮಾಡಬೇಕು. ಥ್ಯಾಂಕ್ಸ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಚಾನಲ್ ವೀಲ್ಸ್ ಅಂಡ್ ಬಾಟಲ್ಸ್ ಅಂತ.